ಇಂದಿನಿಂದ ನಾವು ಆರೋಗ್ಯ ಮತ್ತು ಆಧ್ಯಾತ್ಮ ವಿಷಯವಾಗಿ, ಆರೋಗ್ಯ ಅಂದಾಕ್ಷಣ ಇವತ್ತು ಎಲ್ಲರ ಕಿವಿ ನಿಮ್ರತೆ, ಹೃದಯ ಅರಳುತ್ತೆ, ಮನಸ್ಸು ಕುತೂಹಲದಿಂದ ಆ ಕಡೆ ಗಮನ ಕೊಡುತ್ತೆ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಆರೋಗ್ಯದ ಸಮಸ್ಯೆ ಉಂಟಾಗಿದೆ. ಮನುಷ್ಯ ನಾಗರಿಕತೆಯಲ್ಲಿ ಮುಂದುವರೆದಿದ್ದಾನೆ, ವಿಜ್ಞಾನದಲ್ಲಿ ಅತ್ಯಂತ ಮುಂದುವರೆದಿದ್ದಾನೆ, ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ದಾನೆ. ಆದರೆ ದೈಹಿಕವಾಗಿ ಅಸ್ವಸ್ಥನಾಗಿದ್ದಾನೆ, ಮಾನಸಿಕವಾಗಿ ಉದ್ವಿಗ್ನನಾಗಿದ್ದಾನೆ, ಆಧ್ಯಾತ್ಮಿಕವಾಗಿ ತುಂಬಾ ಸಂಕುಚಿತನಾಗಿದ್ದಾನೆ. ಇಂತಹ ಮನುಷ್ಯನಿಗೆ ಶಾಂತಿ, ಸಮಾಧಾನ ಮತ್ತು ದೈಹಿಕ ಸ್ವಾಸ್ಥ್ಯ ಯಾವಾಗ ಸಿಗಬೇಕು? ಆ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ನಾವು ಯಾವ ಮಾರ್ಗವನ್ನು ಅನುಸರಿಸಬೇಕು? ಈ ವಿಷಯವಾಗಿ ನಾವು 1 ತಿಂಗಳ ಪರ್ಯಂತರ ತಿಳ್ಕೊಳ್ಳೋರಿದ್ದೀವಿ. ನೀವು ಈ ಭಾಗಗಳನ್ನೆಲ್ಲ ಕೇಳಿ ಈ ಪ್ರವಚನ ಧಾರಾವಾಹಿಯಲ್ಲಿ ಪಾಲ್ಗೊಳ್ಬೇಕು. ಈಗ ಟಿವಿ ಧಾರಾವಾಹಿಗಳು ಅತ್ಯಂತ ಪರಿಚಿತ, ಆದರೆ ಪ್ರವಚನದ ಧಾರಾವಾಹಿಗಳು ತುಂಬಾ ವಿರಳವಾಗಿದ್ದಾವೆ. ಮತ್ತು ಧಾರ್ಮಿಕ ಪ್ರವಚನಗಳನ್ನ ಹೇಳ್ತಾರೆ ಅಂತಂದ್ರೆ ಅದೊಂದು ರೀತಿ ಮೂಗು ಮುರಿಯುವ ಸನ್ನಿವೇಶ ಉಂಟಾಗಿದೆ. ಇವತ್ತಿನಿಂದ ನಾನು ನಿಮಗೆ ಕೇವಲ ಧಾರ್ಮಿಕ ಅಲ್ಲ, ಮೊದಲು ನಿಮ್ಮ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ತಕ್ಕಂತಹ, ಈ ಪ್ರಪಂಚದಲ್ಲಿ ಶಾಂತಿ ನೆಲೆಸುವ ಮತ್ತು ನೀವೆಲ್ಲರೂ ಸದೃಢವಾಗಿ ಬದುಕತಕ್ಕಂತಹ ಒಂದು ಮಾರ್ಗವನ್ನ ಹೇಳಲಿಕ್ಕೆ ನಾನು ಪ್ರಾರಂಭಿಸ್ತಾ ಇದ್ದೀನಿ. ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಎಲ್ಲ ರೀತಿಯ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ವಿನಂತಿಯೊಂದಿಗೆ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸೋಣ. ಆರೋಗ್ಯ ಅಂದ್ರೆ ಏನು ಅನ್ನುವ ಪ್ರಶ್ನೆಗೆ ನೀವೆಲ್ಲ ಒಂದೇ ವಾಕ್ಯದಲ್ಲಿ ಉತ್ತರಿಸಬಹುದು. ಏನು? ರೋಗವಿಲ್ಲದ ಸ್ಥಿತಿಯೇ ಆರೋಗ್ಯ. ರೋಗ ಇದ್ರೆ ಅದಕ್ಕೆ ಅನಾರೋಗ್ಯ ಅಂತ ಕರೀತಾರೆ, ರೋಗ ಇಲ್ಲದೆ ಹೋದ್ರೆ ಅದಕ್ಕೆ ಆರೋಗ್ಯ ಅಂತ ಕರೀತಾರೆ. ಡಿಸೀಸ್ ಅನ್ನುವ ಶಬ್ದ ಇದೆ ಇಂಗ್ಲಿಷ್ನಲ್ಲಿ. ಡಿಸೀಸ್ ಅಂದ್ರೆ ರೋಗ. ಈಸ್ ಅನ್ನುವಂತಹ ಶಬ್ದದ ಮೇಲೆ, ಈಸ್ ಅಂದ್ರೆ ಆರಾಮ, ಸುಖ, ಸುಲಭ ಅಂತ ಅರ್ಥ ಆಗತ್ತೆ. ಅದು ಯಾವಾಗ ತಪ್ಪುತ್ತೋ ಅದು ಡಿಸೀಸ್. ಸರಿ, ಹಾಗ ಇಷ್ಟೊಂದಾಕ್ಷಣಕ್ಕೆ ಆರೋಗ್ಯದ ಪರಿಕಲ್ಪನೆ ಸಂಪೂರ್ಣವಾಗಿ ನಮಗೆ ಬರೋದಿಲ್ಲ. ಇನ್ನು ಆರೋಗ್ಯದ ಪರಿಕಲ್ಪನೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಆರೋಗ್ಯಕ್ಕೆ ಇಷ್ಟು ಮಹತ್ವ ಕೊಡುವ ಅಗತ್ಯ ಇದೆಯಾ ಅಂತ ಕೆಲವರೆಲ್ಲ ಕೇಳ್ತಾರೆ. ನಾನು 1 ತಿಂಗಳು ಆರೋಗ್ಯದ ಬಗ್ಗೆ, ಆರೋಗ್ಯದ ಹೆಸರನ್ನು ಇಟ್ಟುಕೊಂಡು ಪ್ರವಚನ ನಡೆಸುವಾಗ ಕೆಲವರಿಗೆಲ್ಲ ವಿಚಿತ್ರ ಅನ್ಸುತ್ತೆ. ಏನ್ ಹೇಳ್ತಾರೆ ಇವರು 30 ದಿವಸ ಆರೋಗ್ಯದ ಬಗ್ಗೆ? ಆರೋಗ್ಯ ಅಂತ ಒಂದು ಶಬ್ದದ ಮೇಲೆ ನಾವೆಲ್ಲ ಚೆನ್ನಾಗಿರ್ಬೋದಲ್ಲ? ಇಲ್ಲ. ಇವತ್ತು ಮನುಷ್ಯ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದಕ್ಕೆ ಈ ಚಿಂತನೆನೇ ಕಾರಣವಾಗಿರ್ತಕ್ಕಂಥದ್ದು. ಇವತ್ತು ಸರ್ಕಾರಗಳು ಬೇರೆ ಬೇರೆ ವಿಷಯದಲ್ಲೆಲ್ಲ ಚಿಂತನೆ ಮಾಡ್ತಾ ಇದೆ. ಆರೋಗ್ಯ ಖಾತೆ ಅಂತ ಅನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಸರ್ಕಾರದ ಬಳಿ ಇದೆ. ಆದರೆ ಆರೋಗ್ಯಕ್ಕಿಂತಲೂ ಹೆಚ್ಚಾಗಿ ರಕ್ಷಣೆಗೆ, ದೇಶದ ರಕ್ಷಣೆಗೆ ಹೆಚ್ಚಿನ ವೆಚ್ಚ ಆಗ್ತಾ ಇದೆ, ಶಿಕ್ಷಣಕ್ಕೆ ಹೆಚ್ಚಿನ ವೆಚ್ಚ ಆಗ್ತಾ ಇದೆ, ಕೈಗಾರಿಕೆಗಳ ಸ್ಥಾಪನೆಗೆ ಹೆಚ್ಚಿನ ಖರ್ಚಾಗ್ತಾ ಇದೆ. ಆರೋಗ್ಯದ ವಿಷಯಕ್ಕೆ ಸರ್ಕಾರ ಏನ್ ಖರ್ಚು ಮಾಡ್ತಾ ಇದೆ ಅಂತ ಅಂದಾಗ ಅದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೇಕು. ಆದ್ರೆ ಜನರು ಮಾತ್ರ ತಮ್ಮ ಪ್ರತಿನಿತ್ಯದ ಬಜೆಟ್ನಲ್ಲಿ ಆರೋಗ್ಯಕ್ಕೆ ಒಂದು ನಿರ್ದಿಷ್ಟವಾದ ಪಾಲನ್ನು ತೆಗೆದಿಡಲೇಬೇಕಾಗಿದೆ. ಇವತ್ತು ಮನೆಯಲ್ಲಿ ಅನೇಕ ಜನರಿಗೆ ಸಮಸ್ಯೆ. ಒಂದು 5 ಜನ ಅಥವಾ 6 ಜನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿ ಆರೋಗ್ಯವಾಗಿರೋರು ಎಷ್ಟು ಜನ? ಸಂಪೂರ್ಣ ಆರೋಗ್ಯ, ಒಂದು ಮಾತ್ರೆ ನುಂಗ್ತಾ ಇಲ್ಲ, ಮತ್ತೆ ದೈಹಿಕವಾಗಿ ಗಟ್ಟಿಮುಟ್ಟಾಗಿದ್ದಾನೆ, ಮಾನಸಿಕವಾಗಿ ಖುಷಿಯಾಗಿದ್ದಾನೆ, ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುವ ಶಕ್ತಿ ಇದೆ, ಮತ್ತು ಕಷ್ಟಪಟ್ಟು ದುಡಿದು ಸಮಾಜದ ಏಳಿಗೆಗಾಗಿ ಅವನು ಶ್ರಮಿಸ್ತಾ ಇದ್ದಾನೆ. ಈ ಎಲ್ಲಾ ಗುಣಗಳು ಒಬ್ಬನೇ ವ್ಯಕ್ತಿ ಹತ್ರ ಇದೆ ಅಂತ ಹೇಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಂದು ಪಕ್ಷ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಆರೋಗ್ಯವಂತನಾಗಿ 50 ವರ್ಷಗಳ ಕಾಳದ್ರೆ ಇವಾಗ ಎಂತ ಭಾವನೆ ಉಂಟಾಗಿದೆ ಅಂದ್ರೆ ಅವನನ್ನ ತಗೊಂಡೋಗಿ ಮ್ಯೂಸಿಯಂ ಮೇಲೆ ಇಡ್ರಿ. ಯಾಕಂದ್ರೆ ಅಷ್ಟು ಆರೋಗ್ಯ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ ಮನುಷ್ಯ. 40 ವರ್ಷ ಆಗಿದೆ, ಅವನಿಗೆ BP ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ,
ಅಂತಂದ್ರೆ ಓಹೋ ಅದ್ಯಾವುದೋ ವಿಚಿತ್ರ ಪ್ರಾಣಿ ಇರಬೇಕು, ಮಾನವ ರೂಪಿ ಪ್ರಾಣಿ ಅನ್ನುವ ಕಾಲ ಬಂದ್ರು ಬರಬಹುದು, ಈಗಾಗಲೇ ಬರ್ತಾ ಇದೆ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದಾನೆ ಮನುಷ್ಯ. ನಿನಗೆ ಈಗಂತೂ 30ಕ್ಕೆ ಕೆಡ್ತಾ ಇದೆ ಬಿಡಿ, ಪರವಾಗಿಲ್ಲ, 40-50 ಮೇಲೆ ಕೆಡುತ್ತೆ. ಆದ್ರೆ ಆವಾಗ ತಾನು ಗಳಿಸಿರುವ ಹಣವನ್ನೆಲ್ಲ ಆರೋಗ್ಯ ಸರಿಪಡಿಸ್ಕೊಳ್ಳೋಕೆ ಖರ್ಚು ಮಾಡ್ತಾನೆ. ಆದ್ರೆ ಯಾವ ಕಾರಣಕ್ಕೂ ಆರೋಗ್ಯ ಮಾತ್ರ ವಾಪಸ್ ಬರೋದಿಲ್ಲ. ಸಾಧ್ಯ ಇದೆಯಾ ಬರಲಿಕ್ಕೆ? ಕಳೆದುಕೊಂಡ ಆರೋಗ್ಯವನ್ನು ಎಂದೂ ಪಡಿಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಲ್ವಾ? ಆದ್ದರಿಂದ ಬಂಧುಗಳೇ, ಆರೋಗ್ಯದ ಮಹತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಕಲ್ಪಿಸ್ಕೊಳ್ಳಿ, ನಿಮ್ಗೊಂದು 60 ವರ್ಷ ವಯಸ್ಸಾಗಿದೆ, ಈಗಾಗಲೇ ನೀವು ಕೋಟ್ಯಾಧೀಶರಾಗೋಗಿದ್ದೀರಾ. ಹಿಂದೆ ಬಡವರಿದ್ರಿ, ಈಗ ಕೋಟ್ಯಾಧೀಶ್ವರರಾಗಿದ್ದೀರಾ. ಆದರೆ ಏನು ಮಾಡೋದು? BP ಬಂದಿದೆ, ಶುಗರ್ ಬಂದಿದೆ, ಹಾರ್ಟ್ ಪ್ರಾಬ್ಲಮ್ ಬಂದಿದೆ, ನಿಮ್ಮ ಸುತ್ತ ನೂರಾರು ಜನ ಬಂಧುಗಳಿದ್ದಾರೆ, 10 ಕೋಟಿ ರೂಪಾಯಿ ಹಣ ಇದೆ, ದೊಡ್ಡ ದೊಡ್ಡ ಬಂಗ್ಲೆಗಳಿದೆ. ಆದರೆ ಇವು ಯಾವೂ ಕೂಡ ನಿಮ್ಮ ನೋವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯ ಅಥವಾ ವಾರಕ್ಕೆ 2 ಸಾರಿನೋ 3 ಸಾರಿನೋ ಡಯಾಲಿಸಿಸ್ ಮಾಡಿಸ್ಕೊಳ್ತಕ್ಕಂಥವ್ರನ್ನ ನೀವು ಮಾತಾಡಿಸಿ, ಅವ್ರಿಗೆ ಕೋಟ್ಯಾಧೀಶ್ವರಿದ್ರೂ ಕೂಡ ಅವರ ಮುಖ, ಬಾಡಿದ ಮುಖ, ಬಾಡಿದ ಮನಸ್ಸು, ನಿರಾಶೆಯ ಜೀವನ ಏನಕ್ಕೆ ಬೇಕು? ಇನ್ನೊಂದು ಕಡೆ ನೋಡಿ, ಒಬ್ಬ ಭಿಕ್ಷುಕ ಇದ್ದಾನೆ, ಅವನಿಗೆ ಏನೂ ಇಲ್ಲ, ಮೈ ಮೇಲೆ ಹರಿದ ಬಟ್ಟೆ, ತಿನ್ಲಿಕ್ಕೆ ಹೊಟ್ಟೆ ತುಂಬ ಊಟ ಇಲ್ಲ, ತಲೆ ಸ್ವಚ್ಛ ಇಲ್ಲ, ಮೈ ಸ್ವಚ್ಛ ಇಲ್ಲ. ಆದ್ರೆ ಅವನನ್ನು ಮಾತಾಡಿಸಿ ಅಥವಾ ಅವನು ಮಲಗಿರೋ ರೀತಿ ನೋಡಿ, ಒಂದು ರೈಲ್ವೆ ಸ್ಟೇಷನಲ್ಲೇ ಮಲ್ಕೊಳ್ಳಿ, ಒಂದು ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಳ್ಳಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಅವನಿಗೆ ನಿದ್ದೆಯಲ್ಲಿ ಅತ್ಯಂತ ಸುಖ ಸಿಗ್ತಾ ಇದೆ. ಜೊತೆಗೆ ನಾಳೆ ಚಿಂತೆ ಇಲ್ಲ ಅವನಿಗೆ. ಅವನಿಗೆ ಗೊತ್ತು, ನಾಳೆ ಬೆಳಗಾದ್ರೂ ಭಿಕ್ಷಾ ಪಾತ್ರೆ ಇದೆ, 10 ಜನರಿಗೆ 100 ಜನರಿಗೆ ಬೇಡಿದ್ರೆ ನನ್ನ ಹೊಟ್ಟೆ ತುಂಬುವಷ್ಟು ಸಿಗುತ್ತೆ. ಅವನು ನಿಶ್ಚಿಂತ, ನಿರೋಗಿ, ಆದರೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಾ ಇದ್ದಾನೆ. ಭಿಕ್ಷೆ ಬೇಡಿದ್ರು ಕೂಡ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾನೆ. ಇಲ್ಲಿ ಲಕ್ಷಾಧಿಪತಿ, ಕೋಟ್ಯಾಧಿಪತಿ ದುಃಖಿಯಾಗಿದ್ದಾನೆ. ಹಾಗಾದ್ರೆ ನಾವೇನು ಯೋಚನೆ ಮಾಡಬೇಕಾಗಿದೆ ಇವತ್ತು? ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಆರೋಗ್ಯಕ್ಕೆ ಮಹತ್ವ ಕೊಡಬೇಕಾಗಿದೆ. ಒಬ್ಬ ಮೈಲ್ಸ್ ಅನ್ನುವಂಥ ಒಬ್ಬ ಪಂಡಿತ ಒಂದ್ ಕಡೆ ಹೇಳ್ತಾನೆ, ವಿದ್ವಾಂಸ, ಪಾಶ್ಚಿಮಾತ್ಯ ವಿದ್ವಾಂಸ, ಬಹಳ ಅದ್ಭುತವಾದಂತಹ ಒಂದು ಮಾತು ಹೇಳ್ತಾನೆ. ಅವನೇ ಒಂದು ಪ್ರಶ್ನೆ ಹಾಕೊಳ್ತಾನೆ, ವಾಟ್ ಈಸ್ ದ ಪ್ರಾಸ್ಪರಿಟಿ ಆಫ್ ದ ನೇಷನ್? ಒಂದು ರಾಷ್ಟ್ರದ ಸಂಪತ್ತು ಅಂದ್ರೆ ಯಾವುದು? ಅವನೇ ಹೇಳ್ತಾನೆ, ದ ಹೆಲ್ತ್ ಆಫ್ ದಿ ಪೀಪಲ್ ಈಸ್ ದ ಪ್ರಾಸ್ಪರಿಟಿ ಆಫ್ ದ ನೇಷನ್. ಇವತ್ತು ನಮ್ಮ ರಾಜಕಾರಣಿಗಳಿಗೆ ಕೇಳಿ, ವಾಟ್ ಈಸ್ ದ ಪ್ರಾಸ್ಪರಿಟಿ ಆಫ್ ದ ನೇಷನ್? ಒಂದು ರಾಷ್ಟ್ರದ ಸಂಪತ್ತು ಅಂದ್ರೆ ಯಾವುದು ಅಂತ ನಮ್ಮ ರಾಜಕಾರಣಿಗಳಿಗೆ ಕೇಳಿ, ಅವ್ರು ಹೇಳ್ತಾರೆ ಎಕ್ಸೈಸ್ ಡ್ಯೂಟಿ, ಅಬಕಾರಿ ಸುಂಕ, ಇನ್ಕಮ್ ಟ್ಯಾಕ್ಸ್, ಅಥವಾ NRIs ಕ್ಯಾಪಿಟಲ್ ಅಂದ್ರೆ ಏನು ವಿದೇಶಿಯರ ಬಂಡವಾಳ, ನಮ್ಮ ದೇಶದವರೇ ಏನು ವಿದೇಶಕ್ಕೆ ಹೋಗಿರ್ತಾರೆ ಅಂಥವರ ಒಂದು ಬಂಡವಾಳ, ಇದೇ ಒಂದು ರಾಷ್ಟ್ರದ ಸಂಪತ್ತು ಅಂತ ತಿಳ್ಕೊಂಡಿದ್ದಾನೆ. ಆದರೆ ಮೈಲ್ಸ್ ಹೇಳ್ತಾನೆ, ದ ಹೆಲ್ತ್ ಆಫ್ ದಿ ಪೀಪಲ್ ಈಸ್ ದ ಪ್ರಾಸ್ಪರಿಟಿ ಆಫ್ ದ ನೇಷನ್. ಅಂದ್ರೆ ಜನರ ಆರೋಗ್ಯವೇ ಒಂದು ರಾಷ್ಟ್ರದ ಸಂಪತ್ತು. ಒಂದು ರಾಷ್ಟ್ರದಲ್ಲಿ ಆರೋಗ್ಯವಾಗಿದ್ದಾರೆ ಜನ, ಸಮೃದ್ಧವಾಗಿ ದುಡಿತಾರೆ, ಸಂತೃಪ್ತಿಯಾಗಿ ಬದುಕ್ತಾರೆ, ಮತ್ತೆ ಯಾರಿಗೂ ಬೇರೆಯವ್ರಿಗೆ ತೊಂದರೆ ಕೊಡೋದಿಲ್ಲ ಅಂತಂದ್ರೆ ಆ ರಾಷ್ಟ್ರ ಬಡತನದಲ್ಲೇ ಇರಲಿ ಪರವಾಗಿಲ್ಲ. ಆದರೆ ಆರೋಗ್ಯವಂತರನ್ನು ಹೆಚ್ಚಾಗಿ ಹೊಂದಿದ್ರೆ ಅದೇ ನಿಜವಾದ ಸಂಪತ್ಭರಿತ ರಾಷ್ಟ್ರ ಅಂತ ಹೇಳ್ತಾರೆ. ಇವತ್ತು ನಮ್ಮ ದೇಶದ ಸ್ಥಿತಿ ಏನಾಗಿದೆ? ಸ್ವಾತಂತ್ರ್ಯ ಬಂದು 63-64 ವರ್ಷಗಳಾಗಿದೆ. ನಾವೆಲ್ಲರೂ ಬಹಳ ಸಾಧನೆ ಮಾಡಿದ್ದೀವಿ ಅಂತ ಅನ್ಕೊಳ್ತಾ ಇದ್ದೀವಿ. ಚಂದ್ರನ ಅಂಗಳಕ್ಕೆ ನಾವು ಸ್ಯಾಟಲೈಟ್ಸ್ ಕಳಿಸ್ತಾ ಇದ್ದೀವಿ. ಆಮೇಲಿಂದ ಬೇರೆ ದೇಶಗಳ ಒಂದು ಪೈಪೋಟಿಗೆ ಬಿದ್ದು ಪರಮಾಣುವನ್ನು ಮಾಡ್ಕೊಂಡಿದ್ದೀವಿ, ಪರಮಾಣು ಅಸ್ತ್ರಗಳನ್ನು ತಯಾರು ಮಾಡ್ಕೊಂಡಿದ್ದೀವಿ. ಯಾರೇ ವೈರಿ ಬಂದರೂ ಎದುರಿಸುವಂತಹ ಶಕ್ತಿ ಇದೆ. ನಮ್ಮ ವಿಜ್ಞಾನಿಗಳು, ಎಂಜಿನಿಯರ್ಸ್ ಎಲ್ಲ ದೇಶದಲ್ಲೂ ಇದ್ದಾರೆ. ಆದರೆ ಭಾರತದಲ್ಲಿ ಸುಖ ಇದೆಯಾ? ನಮ್ಮ ಜನ ಸುಖಿಗಳಾಗಿದ್ದಾರ? ಸಣ್ಣ ಮಕ್ಕಳನ್ನೂ ಕೂಡ ಕಾಡ್ತಾ ಇರ್ತಕ್ಕಂತಹ ಸಕ್ಕರೆಯ ರೋಗ, ಮತ್ತೆ 4-5 ವರ್ಷದ ಮಕ್ಕಳು ಡಯಾಲಿಸಿಸ್ ಮಾಡಿಸ್ಕೊಳ್ಳೋದಕ್ಕಾಗಿ ಬೆಡ್ ಮೇಲೆ ಮಲಗಿರ್ತಕ್ಕಂತಹ ದೃಶ್ಯ, ಮತ್ತೆ ಒಂದು ಕಡೆ ಅತಿಯಾಗಿ ದಪ್ಪವಾಗಿ ಒಬ್ಯಾಸಿಟಿ ಪ್ರಾಬ್ಲಮ್ ನಿಂದ ಬಳಲ್ತಕ್ಕಂತಹ ಜನ,
ಇನ್ನೊಂದು ಕಡೆ ತಿನ್ನೋದಕ್ಕೆ ಅನ್ನ ಇಲ್ಲದೆ ಸಣಕಲಾಗಿ, ನಡೆಯೋದಕ್ಕೂ ತ್ರಾಣ ಇಲ್ಲದೆ, ಬದುಕೋದಕ್ಕೆ ಉಸಿರಾಟ ಮಾಡ್ತಾ ಇದ್ದಾರೇನೋ ಅನ್ನೋ ಹಾಗೆ ಬದುಕ್ತಾ ಇರ್ತಕ್ಕಂತಹ ಜೀವಿಗಳು. ಇದು ಒಂದು ರಾಷ್ಟ್ರದ ಪ್ರಗತಿಯೇ? ಯೋಚನೆ ಮಾಡಬೇಕು ನಾವೆಲ್ಲ. ಇವತ್ತು ಇಡೀ ವಿಶ್ವದ ಜನ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ. ಏನು ಪ್ರಪಂಚ ಯಾವ ಕಡೆ ಸಾಗ್ತಾ ಇದೆ? ವಿಶ್ವಸಂಸ್ಥೆಯವರು ಒಂದು ಗುರಿಯನ್ನು ಇಟ್ಕೊಂಡಿದ್ರು. 2000 ಇಸ್ವಿ ಒಳಗಡೆಗಾಗಿ ಎಲ್ಲರಿಗೂ ಆರೋಗ್ಯವನ್ನು ಕೊಡಬೇಕು. ವಿಶ್ವಸಂಸ್ಥೆ ಅಂಗಸಂಸ್ಥೆ ಒಂದಿದೆ, ನಮ್ಮೆಲ್ಲರ ಆರೋಗ್ಯದ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅವರೊಂದು ಗುರಿ ಇಟ್ಕೊಂಡಿದ್ರು, 2000 ಇಸ್ವಿ ಒಳಗಾಗಿ ಎಲ್ಲರಿಗೂ ಆರೋಗ್ಯ ಅಂತ ಹೇಳ್ಬಿಟ್ಟು. ಆ ಗುರಿ ಸಕ್ಸಸ್ ಆಯ್ತೋ ಇಲ್ವೋ ಅಂತ ನಿಮಗೆ ಗೊತ್ತಿದೆ, ವಿಶ್ವ ಆರೋಗ್ಯ ಸಂಸ್ಥೆಯವ್ರಿಗೂ ಕೂಡ ಗೊತ್ತಾಗಿದೆ. ಅದಕ್ಕೆ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 2020 2020ಕ್ಕೆ 20 ನಾವೆಲ್ಲರಿಗೂ ಆರೋಗ್ಯವನ್ನು ಕೊಡ್ತೀವಿ ಎನ್ನುವಂತಹ ಘೋಷಣೆಯನ್ನ, ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಬಂಧುಗಳೇ, ನಾವೆಲ್ಲ ತಿಳ್ಕೋಬೇಕು, 2020 ಯಾಕೆ, ಇನ್ನೂ 200 ಇಯರ್ಸ್ ಹೀಗೆ ಹೋದ್ರೂ ಕೂಡ ನಾವು ಈಗ ಅನುಸರಿಸ್ತಾ ಇರತಕ್ಕಂಥ ಈ ಮಾರ್ಗದಲ್ಲಿ ಖಂಡಿತವಾಗಿಯೂ ನಮಗೆ ಸಂಪೂರ್ಣ ಆರೋಗ್ಯ ಪ್ರಾಪ್ತಿ ಆಗೋದಿಲ್ಲ. ಕಾರಣ ಏನು? ಗಾಂಧೀಜಿ ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಜಬ್ ಆದ್ಮಿ ರೋಗಿ ಬಂತಾ ಹೈ, ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ರೋಗಿಷ್ಠನಾಗ್ತಾನೋ ತಬ್ ಉನ್ಕೋ ನಹಿ दवा की जरूरत है, ना दवा की जरूरत है, ना दुआ की जरूरत है. ಅಂದ್ರೆ ಔಷಧಿ ಅಗತ್ಯವೂ ಇಲ್ಲ, ಆಶೀರ್ವಾದದ ಅಗತ್ಯವೂ ಇಲ್ಲ. ಹಾಗಾದ್ರೆ ಏನ್ ಕೊಡ್ಬೇಕಾಗಾದ್ರೆ ಅವ್ರು ಹೇಳ್ತಾರೆ, ಆರೋಗ್ಯಿಕ ಜ್ಞಾನ್ ದೇನಾ ಚಾಹಿಯೆ. ಅಂದ್ರೆ ಆರೋಗ್ಯದ ಬಗ್ಗೆ, ಅವನ ಕಾಯಿಲೆ ಬಗ್ಗೆ, ಅವನ ವ್ಯಕ್ತಿತ್ವದ ಬಗ್ಗೆ, ಅವನ ಇರುವಿಕೆಯ ಬಗ್ಗೆ, ಪ್ರಕೃತಿ ನಿಯಮಗಳ ಬಗ್ಗೆ ಸರಿಯಾದಂತಹ ತಿಳುವಳಿಕೆಯನ್ನು ಕೊಟ್ರೆ ಸಾಕು ಅಂತ ಹೇಳ್ತಾನೆ. ಒಬ್ಬನಿಗೆ ಸರಿಯಾಗಿ ತಿಳುವಳಿಕೆಯನ್ನು ಕೊಟ್ರೆ ಅವನು ತನ್ನ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಔಷಧಿಯ ಜ್ಞಾನ, ಕಾಯಿಲೆ ಬಂದ ಮೇಲೆ ಎಂತ ಔಷಧಿ ತಗೋಬೇಕು, ಅಥವಾ ಕಾಯಿಲೆ ಬರಲಾರ್ದ ಹಾಗೆ ಸುತ್ತಮುತ್ತ ಪರಿಸರವನ್ನು ಹೇಗೆ ಇಟ್ಕೋಬೇಕು, ಅದ್ರ ಬಗ್ಗೆ ಹೇಳ್ಕೊಡ್ಬೋದು ಅಷ್ಟೇ. ಆದ್ರೆ ಮೂಲಭೂತವಾಗಿ ವ್ಯಕ್ತಿಯನ್ನೇ ಬದಲಾಯಿಸ್ತಕ್ಕಂತಹ, ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸುವಂತಹ ಆರೋಗ್ಯದ ಜ್ಞಾನವನ್ನು ಅವ್ರ ಕೈಲಿ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಅವರಿಗೆ ಸಂಪೂರ್ಣ ಆರೋಗ್ಯದ ಪರಿಕಲ್ಪನೆಯೇ ಇನ್ನು ಬಂದಂಗೆ ಕಾಣಿಸೋದಿಲ್ಲ. ಕೇವಲ ಎಲ್ಲರಿಗೂ ಔಷಧಿಯನ್ನು ಒದಗಿಸಿ, ಎಲ್ಲ ಆಸ್ಪತ್ರೆಗಳಲ್ಲಿ ಮಾತ್ರೆಗಳನ್ನ ಸ್ಟಾಕ್ ಇಟ್ಟು, ಬೇಕಾದಷ್ಟು ಕಾಯಿಲೆ ಆದ ಕೂಡಲೇ ಮಾತ್ರೆ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ, ಮನೆಗೆ ನೀವೇ ಉಚಿತವಾಗಿ ಮಾತ್ರೆಯನ್ನು ತಲುಪಿಸಿದ್ರು ಕೂಡ ಆರೋಗ್ಯವನ್ನ ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು ಆರೋಗ್ಯದ ಮಹತ್ವವನ್ನು ತಿಳ್ಕೊಳ್ಳೋಣ. ಆರೋಗ್ಯ ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹದ್ದು. ಸ್ವಸ್ಥ ಜೀವನವೇ ನಿಜವಾದ ಪರಮಾತ್ಮನನ್ನು ಒಲಿಸುವಂತಹ ಮಾರ್ಗ ಅನ್ನುವಂತಹ ಒಂದು ವಿಷಯವನ್ನ ನಾವೆಲ್ಲ ತಿಳ್ಕೋಬೇಕು. ಹಾಗೆ ತಿಳ್ಕೊಂಡು ಆರೋಗ್ಯಕ್ಕೆ ಮಹತ್ವ ಕೊಡೋದಕ್ಕೆ ಶುರು ಮಾಡಿದಾಗ ಮನುಷ್ಯ ತನ್ನ ದೌರ್ಬಲ್ಯಗಳನ್ನ, ತನ್ನ ದುರ್ಗುಣಗಳನ್ನ, ತನ್ನ ದುರಾಲೋಚನೆಗಳನ್ನ ಕಮ್ಮಿ ಮಾಡ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿ. ಅದಕ್ಕೆ ಆರೋಗ್ಯದ ಮಹತ್ವ ಏನಿದೆ, ಒಂದು ಸಂಸ್ಕೃತ ಸುಭಾಷಿತ ಬಹಳ ಚೆನ್ನಾಗಿ ಹೇಳುತ್ತೆ. ಏನು ಆರೋಗ್ಯದ ಮಹತ್ವ, ಆರೋಗ್ಯಕ್ಕೆ ಎಂತ ಸ್ಥಾನವನ್ನು ಅವ್ರು ಕೊಡ್ತಾರೆ ಅಂತಕ್ಕಂಥದ್ದು ಆ ಸುಭಾಷಿತದಿಂದ ಗೊತ್ತಾಗತ್ತೆ. ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಕುಲೆ ಜನನಿ ಸ್ವಾಧೀನತಾ ಚ ಪುಂಸ ಮಹದೈಶ್ವರ್ಯಂ ವಿನಾಪ್ಯರ್ಥೈಹಿ. ಅಂದ್ರೆ ಆರೋಗ್ಯ, ವಿದ್ವತ್ತು, ಸಜ್ಜನರ ಸ್ನೇಹ ಮತ್ತು ಶ್ರೇಷ್ಠಳಾದ ತಾಯಿಯ ಗರ್ಭದಲ್ಲಿ ಜನನ ಮತ್ತು ಸ್ವಾತಂತ್ರ್ಯ, ಇವು ಏನಿದ್ದಾವೆ ಇವು ಮನುಷ್ಯನಿಗೆ ಐಶ್ವರ್ಯವಿಲ್ಲದೆ ಇದ್ರೂ ದೊರೆಯುವಂತಹ ಸಂಪತ್ತುಗಳು. ಅಂದ್ರೆ ಹಣ ಇಲ್ಲದೆ ತನ್ನ ಪೂರ್ವ ಜನ್ಮದ ಪುಣ್ಯದಿಂದ ಅಥವಾ ತನ್ನ ಸ್ವಪ್ರಯತ್ನದಿಂದ ಸಿಗ್ತಕ್ಕಂಥ ಐಶ್ವರ್ಯಗಳು ಅಂತ ಹೇಳುವಾಗ ಆರೋಗ್ಯವನ್ನೇ ಮೊದಲನೇ ಐಶ್ವರ್ಯವಾಗಿ ಸೇರಿಸ್ತಾರೆ ಅವರು. ಆದ್ರಿಂದ ಆರೋಗ್ಯದ ಮಹತ್ವ ಎಷ್ಟಿತ್ತು, ನಮ್ಮ ಪೂರ್ವಜರು ಆರೋಗ್ಯಕ್ಕೆ ಎಂತಹ ಮಹತ್ವವನ್ನು ಕೊಟ್ಟಿದ್ರು ಅನ್ನುವಂತಹದ್ದು ಈ ಒಂದು ವಾಕ್ಯದಿಂದ ನಮಗೆ ತಿಳಿದು ಬರುತ್ತೆ. ನಿಮ್ಗೂ ನಾನು ಹೇಳೋದಿಷ್ಟೇ,
ಇವತ್ತು ಆಧುನಿಕತೆಯ ಬೆನ್ನು ಹತ್ತಿ ಇನ್ನೊಬ್ರು ಏನೋ ತಗೊಂಡ್ ಬಂದ್ರು, ನಾವು ತಗೊಂಡ್ ಬರ್ಬೇಕು. ಇನ್ನೊಬ್ರಿಗೆ ಯಾರಿಗೋ ಪ್ರಮೋಷನ್ ಸಿಕ್ತು, ನಮಗೂ ಸಿಗ್ಬೇಕು. ಮತ್ತಾರೋ ಶ್ರೀಮಂತರಾದ್ರು, ನಾವು ಶ್ರೀಮಂತರಾಗ್ಬೇಕು. ಇಂತಹ ಅನರ್ಥ ಪೈಪೋಟಿ ಅಥವಾ ಅನಾರೋಗ್ಯಕರ ಪೈಪೋಟಿಯನ್ನು ಬಿಟ್ಟು ಒಬ್ರು ಸ್ವಸ್ಥವಾಗಿದ್ದಾರೆ, ನಾನು ಸ್ವಸ್ಥವಾಗಿರ್ಬೇಕು. ಒಬ್ರು ದುರ್ಗುಣಗಳನ್ನು ಬಿಟ್ಟಿದ್ದಾರೆ, ನಾನು ದುರ್ಗುಣಗಳನ್ನು ಬಿಡಬೇಕು. ಒಬ್ಬ ಪ್ರಫುಲ್ಲಿತವಾಗಿ ಬದುಕ್ತಾ ಇದ್ದಾನೆ, ಪರೋಪಕಾರಾರ್ಥವಾಗಿ ಬದುಕ್ತಾ ಇದ್ದಾನೆ, ನಾನು ಹಾಗೆ ಬದುಕಬೇಕು ಅನ್ನುವಂತಹ ಛಲ ನಮಗೆ ಬರಬೇಕಾಗಿದೆ ಇವತ್ತು. ಇನ್ನು ಈ ಆರೋಗ್ಯದ ವಿಷಯವನ್ನ ನಾವು ಎಲ್ಲಿಂದ ಪ್ರಾರಂಭಿಸೋಣ? ನಾವು ಆರೋಗ್ಯವಾಗಿರ್ಬೇಕು ಅಂತ ಅನ್ಸುತ್ತೆ ನಿಮಗೆಲ್ಲ. ಈ ಪ್ರವಚನ ಕೇಳೋದಕ್ಕೆ ಶುರು ಮಾಡಿದ್ಮೇಲೆ ನಾವು ಆರೋಗ್ಯವಾಗಿರ್ಬೇಕು ಅಂತ ನಿಮಗೆಲ್ಲ ಯೋಚನೆ ಬರಬಹುದು. ಹಾಗಾದ್ರೆ ಈ ಆರೋಗ್ಯವನ್ನು ನಾವು ಎಲ್ಲಿಂದ ಪ್ರಾರಂಭಿಸೋಣ? ಆರೋಗ್ಯವಾಗಿ ಇರೋದಕ್ಕೆ ನಾವು ಯಾವಾಗಿಂದ ಪ್ರಾರಂಭಿಸೋಣ? ಏನು ಉಪವಾಸ ಮಾಡೋದ್ರಿಂದನೋ, ಊಟದಲ್ಲಿ ಮಿತಿಯಾಗಿರೋದ್ರಿಂದನೋ, ಅಥವಾ ಇರುವ ಕಾಯಿಲೆಯನ್ನು ಕಳ್ಕೊಳ್ಳುವ ಪ್ರಯತ್ನ ಮಾಡೋದಕ್ಕೆ ಪ್ರಾರಂಭಿಸೋಣ? ಏನು? ಮೊದಲು ಜ್ಞಾನವನ್ನು ಪಡ್ಕೊಳ್ಳೋಣ. ಆರೋಗ್ಯ ಅಂದ ಕೂಡಲೇ ನಮಗೆ ಯಾವ ಆರೋಗ್ಯ ಅಂತ ಯಾರು ಪ್ರಶ್ನೆ ಮಾಡಲ್ಲ. ಆರೋಗ್ಯ ಅಂದ್ರೆ ಏನು ಅಂದ ಕೂಡಲೇ ರೋಗವಿಲ್ಲದ ಸ್ಥಿತಿ ಅಂತ ಅಂತಾರೆ. ಆದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಆರೋಗ್ಯ ಅಂದ್ರೆ ಏನು, ಪರಿಪೂರ್ಣ ಆರೋಗ್ಯದ ಪರಿಕಲ್ಪನೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೆಲವು ಮೊದಲು ಈ ವಿಶ್ವ ಆರೋಗ್ಯ ಸಂಸ್ಥೆಯವರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ದೈಹಿಕವಾಗಿ ಸ್ವಸ್ಥನಾಗಿರ್ತಕ್ಕಂಥದ್ದು, ದೈಹಿಕವಾಗಿ ರೋಗವಿಲ್ಲದೆ ಇರತಕ್ಕಂಥ ದೈಹಿಕ ಆರೋಗ್ಯವೇ ಆರೋಗ್ಯ ಅಂತ ತಿಳ್ಕೊಂಡಿದ್ದು. ಆದ್ರೆ ಕೆಲವು ವರ್ಷಗಳ ನಂತರ ಅವ್ರಿಗೆ ಗೊತ್ತಾಯ್ತು, ಕೇವಲ ದೈಹಿಕ ಆರೋಗ್ಯ ಅಷ್ಟೇ ಸಾಕಾಗೋದಿಲ್ಲ, ಮಾನಸಿಕ ಆರೋಗ್ಯವೂ ಬೇಕು. ನೀವೆಲ್ಲ ಗಮನಿಸಿರ್ಬೇಕು, ಎಷ್ಟೋ ಜನ ಬುದ್ಧಿಮಾಂದ್ಯರು, ಹುಚ್ಚರು ಬಹಳ ದಷ್ಟಪುಷ್ಟವಾಗಿರ್ತಾರಲ್ವಾ. ಅಂದ್ರೆ ದೈಹಿಕವಾಗಿ ಅವ್ರು ಬಹಳ ದಷ್ಟಪುಷ್ಟರೇ, ಆದ್ರೆ ಮಾನಸಿಕವಾಗಿ ದುರ್ಬಲರಾಗಿರ್ತಾರೆ. ಇನ್ನು ಕೆಲವರು ಇರ್ತಾರೆ, ಅವರು ದೈಹಿಕವಾಗಿಯೂ ದಷ್ಟಪುಷ್ಟವಾಗಿರ್ತಾರೆ, ಮಾನಸಿಕವಾಗಿಯೂ ಒಂದು ರೀತಿ ಸ್ವಸ್ಥರಂಗ್ ಕಾಣಿಸ್ತಿರ್ತಾರೆ, ಆದ್ರೆ ಸಾಮಾಜಿಕ ಸಂಬಂಧಗಳು ಚೆನ್ನಾಗಿರೋದಿಲ್ಲ. ಇನ್ನು ಕೆಲವರಿಗೆ ಸಾಮಾಜಿಕ ಸಂಬಂಧಗಳು ಚೆನ್ನಾಗಿರುತ್ತೆ, ದೈಹಿಕವಾಗಿಯೂ ಚೆನ್ನಾಗಿರ್ತಾರೆ, ಮಾನಸಿಕವಾಗೂ ಅಷ್ಟೋ ಎಷ್ಟೋ ಸ್ವಸ್ಥವಾಗಿರ್ತಾರೆ. ಅವ್ರ ದೇವ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ, ಧರ್ಮದ ಕಡೆ ಗಮನನೇ ಕೊಡೋದಿಲ್ಲ, ತನ್ನ ಆತ್ಮೋದ್ಧಾರದ ಕಡೆಗೆ ಯೋಚನೆ ಮಾಡಲ್ಲ. ಕೇವಲ ಉಣ್ಣೋದು, ತಿನ್ನೋದು, ಸಂಸಾರ ಮಾಡೋದು, ಸತ್ತು ಹೋಗೋದು, ಇಷ್ಟೇ ಅವ್ರ ಗುರಿ ಏನು ಅಂತ ಅನ್ನೋ ಹಾಗೆ ಬದುಕ್ತಿರ್ತಾರೆ. ವಿಶ್ವಸಂಸ್ಥೆಯವರು ಯೋಚನೆ ಮಾಡಿ ಮೊದಲು ದೈಹಿಕವಾಗಿ ಅಂತ ಇದ್ದವ್ರು ಮುಂದೆ ಮಾನಸಿಕ ತಗೊಂಡ್ರು, ಈಗ ಸಾಮಾಜಿಕವಾಗಿ ಚೆನ್ನಾಗಿರೋದು ಅಂತ ಅನ್ಕೊಂತ ಇದ್ದಾರೆ. ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ.